ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟಿದೆ ಮೋದಿ ಸರ್ಕಾರ. ಜಿಎಸ್ಟಿ ಸ್ಲ್ಯಾಬ್ಗಳು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆಯಾಗಿವೆ. ಸ್ವಾತಂತ್ರ್ಯ ಭಾಷಣದಲ್ಲಿ ಮೋದಿ ಕೊಟ್ಟ ಮಾತು ಜಾರಿಗೆ ಬಂದಿದೆ. 12% ಮತ್ತು 20% ತೆರಿಗೆ ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೊಡಲಾಗಿದೆ. ಐಷಾರಾಮಿ ವಸ್ತುಗಳಿಗೆ 40% ತೆರಿಗೆ ವಿಧಿಸುವ ಸ್ಲ್ಯಾಬ್ ರಚನೆಯಾಗಿದೆ. ಭಾರಿ ಬದಲಾವಣೆಯಾಗಿದೆ. ಕೊಟ್ಟ ಮಾತನ್ನ ಈಡೇರಿಸಿದ್ದಾರೆ ಪ್ರಧಾನಿ. 12% ಮತ್ತು 28% ತೆರಿಗೆ ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೊಡಲಾಗಿದ್ದು, ಐಷಾರಾಮಿ ವಸ್ತುಗಳಿಗೆ ಮಾತ್ರ 40% ತೆರಿಗೆ ವಿಧಿಸುವ ಸ್ಲ್ಯಾಬ್ ರಚನೆಯಾಗಿದೆ. ಹಾಗಾದ್ರೆ ಜಿಎಸ್ಟಿ ಪರಿಷ್ಕರಣೆಯಿಂದಾಗಿ ಯಾವೆಲ್ಲ ವಸ್ತುಗಳ ದರ ಕಡಿಮೆಯಾಗಲಿದೆ, ಯಾವುದೆಲ್ಲ ತುಟ್ಟಿಯಾಗಲಿದೆ, ಯಾವಾಗಲಿಂದ ಈ ಹೊಸ ದರ ಜಾರಿಯಾಗಲಿದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದೇಶವಾಸಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಜಿಎಸ್ಟಿ ತೆರಿಗೆ ಸ್ಲ್ಯಾಬ್ಗಳು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ. ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಜಿಎಸ್ಟಿ ಕ್ರಾಂತಿಯ ಬಗ್ಗೆ ಮಾತನಾಡಿದರು. ಹಲವು ವಸ್ತುಗಳ ಮೇಲೆ ಜಿಎಸ್ಟಿ ಇಳಿಸೋ ಮೂಲಕ ದೇಶವಾಸಿಗಳಿಗೆ ದೀಪಾವಳಿ ಗಿಫ್ಟ್ ಕೊಡೋದಾಗಿ ತಿಳಿಸಿದ್ರು. ಪ್ರಧಾನಿ ಮೋದಿ ಹೇಳಿದಂತೆ ಇದೀಗ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆ ಘೋಷಿಸಲಾಗಿದೆ. साथियों, इस दिवाली में आपकी डबल दिवाली का काम मैं करने वाला हूं. इस दिवाली में आपको एक बहुत बड़ा तोहफा देशवासियों को मिलने वाला है. और मेरे प्यारे देशवासियों, हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. सामान्य मानवीय की जरूरतों के टैक्स भारी मात्रा में कम कर दिए जाएंगे. बहुत बड़ी सुविधा बढ़ेगी. हमारे एमएसएमई, हमारे लघु उद्यमी, इनको बहुत बड़ा लाभ मिलेगा. रोजमर्रा की चीजें बहुत सस्ती हो जाएगी और उससे इकोनॉमी को भी एक नया बल मिलने वाला है. ಜಿಎಸ್ಟಿ 12% ಮತ್ತು 28% ತೆರಿಗೆ ಸ್ಲ್ಯಾಬ್ಗಳಿಗೆ ಕೋಕ್. 5% ಮತ್ತು 18% ಸ್ಲ್ಯಾಬ್ ಯಥಾಸ್ಥಿತಿ. ಹೊಸದಾಗಿ 40% ಸ್ಲ್ಯಾಬ್ ಅಸ್ತಿತ್ವಕ್ಕೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ 56ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿದೆ. Every item will come under the new rate from 22nd September, except for these tobacco related products, which will continue on the 28% and compensation cess where applicable, till such a time we completely repay the loan. 5%, 12%, 18% ಹಾಗೂ 28% ಹೀಗೆ 4 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಇತ್ತು. ಆದ್ರೀಗ ಈ 4 ಸ್ಲ್ಯಾಬ್ಗಳ ಪೈಕಿ 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೊಕ್ ನೀಡಲಾಗಿದೆ. 5% ಮತ್ತು 18% ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿದ್ದು, ಐಷಾರಾಮಿ ವಸ್ತುಗಳಿಗೆ 40% ತೆರಿಗೆ ವಿಧಿಸುವ ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ತರಲಾಗಿದೆ. ಇದರೊಂದಿಗೆ ಇನ್ನು ಮುಂದೆ 5% ಮತ್ತು 18% ಹಾಗೂ 40% ಜಿಎಸ್ಟಿ ಸ್ಲ್ಯಾಬ್ಗಳು ಇರಲಿವೆ. ಹಲವು ವಸ್ತುಗಳ ಮೇಲೆ ಜಿಎಸ್ಟಿ ಇಳಿಕೆ. ಕೆಲವು ವಸ್ತುಗಳಿಗೆ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ. ಇದೇ ತಿಂಗಳ 22ನೇ ತಾರೀಕಿನಿಂದ ಜಾರಿ. ಕೇಂದ್ರ ಸರ್ಕಾರ ಹಲವು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಸಂಪೂರ್ಣ ತೆಗೆದುಹಾಕಿದೆ. ಅಷ್ಟೇ ಅಲ್ಲ, ಅನೇಕ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ದೊಡ್ಡ ಮಟ್ಟದಲ್ಲಿ ಕಡಿತಗೊಳಿಸಿದೆ. ಹಲವು ಸರಕುಗಳ ಮೇಲೆ 18%ರಷ್ಟಿದ್ದ ಜಿಎಸ್ಟಿಯನ್ನ 5% ಇಳಿಸಲಾಗಿದೆ. ಬೆಣ್ಣೆ, ತುಪ್ಪ, ಡ್ರೈ ನಟ್ಸ್, ಕಂಡೆನ್ಸ್ಡ್ ಮಿಲ್ಕ್, ಸಾಸ್ಗಳು, ಸಂಸ್ಕರಿತ ಮಾಂಸ, ಸಕ್ಕರೆ ಮಿಠಾಯಿ, ಜಾಮ್, ಫ್ರೂಟ್ ಜೆಲ್ಲೀಸ್, ಎಳನೀರು, ನಮ್ಕೀನ್ ಮಿಕ್ಸರ್, 20 ಲೀಟರ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಸಂಸ್ಕರಿಸಿದ ಹಣ್ಣಿನ ತಿರುಳು, ಜ್ಯೂಸ್, ಹಾಲು ಆಧಾರಿತ ಪಾನೀಯಗಳು, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕೆಟ್ಸ್, ಕಾರ್ನ್ಫ್ಲೇಕ್ಸ್, ಧಾನ್ಯಗಳು, ಸಕ್ಕರೆ ಮಿಠಾಯಿಗಳು, ಚಾಕ್ಲೇಟ್ಸ್, ಡೈರಿ ಉತ್ಪನ್ನಗಳು. ಇನ್ನು ಯಾವ್ಯಾವ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಸಂಪೂರ್ಣ ತೆಗೆದುಹಾಕಲಾಗಿದೆ ಅನ್ನೋದನ್ನ ನೋಡಿದ್ರೆ, ಯುಎಚ್ಟಿ ಮಿಲ್ಕ್, ಪ್ಯಾಕ್ ಮಾಡಿದ ಚೆನ್ನ, ಪನ್ನೀರ್, ಇಂಡಿಯನ್ ಬ್ರೆಡ್ಸ್, ರೋಟಿ, ಕಾಕ್ರಾ, ಚಪಾತಿ, ಪರೋಟಾ, ಪಿಜ್ಜಾ ಬ್ರೆಡ್ಗಳ ಮೇಲಿನ ಜಿಎಸ್ಟಿಯನ್ನ ಕಂಪ್ಲೀಟ್ ತೆರವು ಮಾಡಲಾಗಿದ್ದು, ಶೂನ್ಯ ಜಿಎಸ್ಟಿ ವ್ಯಾಪ್ತಿಗೆ ಸೇರಿಸಲಾಗಿದೆ. ಕೇವಲ ಫುಡ್ ಐಟಂಗಳು ಮಾತ್ರವಲ್ಲ, ಮಕ್ಕಳ ಕಲಿಕಾ ಸಾಮಗ್ರಿಗಳ ಮೇಲಿನ ಜಿಎಸ್ಟಿಯನ್ನ ಕಂಪ್ಲೀಟ್ ತೆಗೆದುಹಾಕಲಾಗಿದೆ. ಮ್ಯಾಪ್ಸ್, ಚಾರ್ಟ್ಸ್,
ಗ್ಲೋಬ್ಸ್, ಪೆನ್ಸಿಲ್ಸ್, ಶಾರ್ಪ್ನರ್ಸ್, ಎರೇಸರ್ಸ್, ಕ್ರಯಾನ್ಸ್, ಪ್ಯಾಸ್ಟಲ್ಸ್, ಎಕ್ಸರ್ಸೈಸ್ ಬುಕ್ಸ್ ಮತ್ತು ನೋಟ್ ಪುಸ್ತಕಗಳು ಇವುಗಳ ಮೇಲೆ ಮೊದಲು 12% GST ವಿಧಿಸಲಾಗ್ತಿತ್ತು. ಇದನ್ನು ಸಂಪೂರ್ಣ ತೆರವು ಮಾಡಲಾಗಿದ್ದು ಇನ್ನು ಮುಂದೆ ಶೂನ್ಯ ತೆರಿಗೆ ವ್ಯಾಪ್ತಿಗೆ ಬರಲಿವೆ. ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆಗೆ ಕೇಂದ್ರ ಸರ್ಕಾರ ಬಹುದೊಡ್ಡ ರಿಯಾಯಿತಿ ನೀಡಿದೆ. ಈ ಮೊದಲು ಯಾರೇ ಆಗಲಿ ಲೈಫ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ 18% GST ಪಾವತಿಸಬೇಕಿತ್ತು. ಆದ್ರೀಗ 18% GSTಯನ್ನ ಸಂಪೂರ್ಣ ತೆಗೆದುಹಾಕಿದ್ದು ದೊಡ್ಡ ವಿನಾಯಿತಿ ನೀಡಲಾಗಿದೆ. ಇದಿಷ್ಟೇ ಅಲ್ಲ, ದಿನಬಳಕೆ ವಸ್ತುಗಳು, ಕಟ್ಟಡ ಸಾಮಗ್ರಿಗಳು, ರೈತರ ಕೃಷಿ ಉಪಕರಣಗಳು, ವೈದ್ಯಕೀಯ, ಆಟೋಮೊಬೈಲ್ ಇನ್ನಿತರ ಸಾಮಗ್ರಿಗಳ ಮೇಲಿನ GSTಯನ್ನ ಕಡಿತ ಮಾಡಲಾಗಿದೆ. ಹೇರ್ ಆಯಿಲ್, ಶಾಂಪೂ, ಟಾಯ್ಲೆಟ್ ಸೋಪ್, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್ ಮೇಲೆ 18% GSTಯನ್ನ 5% ಕಡಿತಗೊಳಿಸಲಾಗಿದೆ. ಪಾತ್ರೆಗಳು, ಅಡುಗೆ ಮನೆ ವಸ್ತುಗಳು, ಫೀಡಿಂಗ್ ಬಾಟಲ್ಸ್, ಶಿಶುಗಳ ನ್ಯಾಪ್ಕಿನ್ ಮತ್ತು ಕ್ಲಿನಿಕಲ್ ಡೈಪರ್ಗಳು, ಬೈಸಿಕಲ್ಗಳು, ಹೊಲಿಗೆ ಯಂತ್ರಗಳು ಮತ್ತು ಭಾಗಗಳ ಮೇಲಿನ 12% GSTಯನ್ನ 5% ಇಳಿಸಲಾಗಿದೆ. ಥರ್ಮೋಮೀಟರ್ 18% 5%, ಮೆಡಿಕಲ್ ಗ್ರೇಡ್ ಆಕ್ಸಿಜನ್, ಎಲ್ಲಾ ಮಾದರಿಯ ರೋಗ ಪತ್ತೆ ಕಿಟ್ಗಳು, ಗ್ಲೂಕೋಮೀಟರ್ ಮತ್ತು ಪರೀಕ್ಷಾ ಪಟ್ಟಿಗಳು, ಕನ್ನಡಕಗಳ ಮೇಲಿನ ತೆರಿಗೆಯನ್ನ 12% 5% ಇಳಿಸಲಾಗಿದೆ. From 5 to 0 and 3 life-saving drugs and medicines used for treatment of cancer, rare diseases and other severe chronic diseases. There are several drugs and medicines coming down to 5 from 12. I'm not listing each one of them out. Like that, very many other items, diagnostic kits, reagents, blood glucose monitoring system, all of them are coming to 5%. ಟ್ರ್ಯಾಕ್ಟರ್ ಟೈರ್ಸ್ ಮತ್ತು ಬಿಡಿ ಭಾಗಗಳ ಮೇಲಿನ GSTಯನ್ನ 18% 5% ಇಳಿಸಲಾಗಿದ್ರೆ, ಟ್ರ್ಯಾಕ್ಟರ್ಸ್, ಕೃಷಿ ಉಪಕರಣಗಳು, ನಿರ್ದಿಷ್ಟಪಡಿಸಿದ ಜೈವಿಕ ಕೀಟನಾಶಕಗಳು, ಸೂಕ್ಷ್ಮ ಪೋಷಕಾಂಶಗಳು, ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು, ಮಣ್ಣು ತಯಾರಿಕೆ, ಸಾಗುವಳಿ, ಕೊಯ್ಲು ಮತ್ತು ಒಕ್ಕಣೆಗಾಗಿ ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಯಂತ್ರಗಳ ಮೇಲಿನ GSTಯನ್ನ 12% 5% ಇಳಿಸಲಾಗಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಸಿಮೆಂಟ್ ಮೇಲಿನ GSTಯನ್ನ 28% 18% ಕಡಿತಗೊಳಿಸಲಾಗಿದೆ. ಕರಕುಶಲ ವಸ್ತುಗಳು, ಕಲ್ಲಿನ ಬ್ಲಾಕ್ಗಳು ಮತ್ತು ಚರ್ಮದ ಸರಕುಗಳ ಮೇಲಿನ GSTಯನ್ನ 5% ಇಳಿಸಲಾಗಿದೆ. 1200 cc ಮತ್ತು 4000 mm ಮೀರದ ಪೆಟ್ರೋಲ್ ಹೈಬ್ರಿಡ್, LPG, CNG ಕಾರುಗಳ ಮೇಲಿನ GSTಯನ್ನ 28% 18% ಇಳಿಸಲಾಗಿದೆ. ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರುಗಳು ಇದು 1500 cc ಮತ್ತು 4000 mm ಇರುವಂತಿಲ್ಲ. 3 ಚಕ್ರದ ವಾಹನಗಳು, 350 cc-ಗಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳು, ಸರಕುಗಳ ಸಾಗಣೆಗೆ ಬಳಸುವ ಮೋಟಾರು ವಾಹನಗಳ ಮೇಲಿದ್ದ 28% ತೆರಿಗೆಯನ್ನ 18% ಇಳಿಕೆ ಮಾಡಲಾಗಿದೆ. ಉಳಿದಂತೆ ಎಲೆಕ್ಟ್ರಿಕ್ ಐಟಂಗಳ ಮೇಲಿನ GST ಇಳಿಕೆ ನೋಡೋದಾದ್ರೆ, ಏರ್ ಕಂಡೀಷನರ್ಸ್, 32 ಇಂಚ್ಗಿಂತ ಹೆಚ್ಚಿರೋ LED ಮತ್ತು LCD ಟಿವಿಗಳು, ಪಾತ್ರೆ ತೊಳೆಯುವ ಯಂತ್ರಗಳ ಮೇಲಿನ GSTಯನ್ನ 28% 18% ಕಡಿಮೆ ಮಾಡಲಾಗಿದೆ. GST ಸುಧಾರಣೆ ಬಗ್ಗೆ ಟ್ವೀಟ್ ಮಾಡಿರೋ ಪ್ರಧಾನಿ ಮೋದಿ, ಸ್ವಾತಂತ್ರ್ಯೋತ್ಸವ ಭಾಷಣದ ಸಂದರ್ಭದಲ್ಲಿ GSTಯಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ತರೋ ನಮ್ಮ ಉದ್ದೇಶದ ಬಗ್ಗೆ ನಾನು ಮಾತನಾಡಿದ್ದೆ. ಕೇಂದ್ರ ಮತ್ತು ರಾಜ್ಯಗಳನ್ನು ಒಳಗೊಂಡ GST ಮಂಡಳಿಯು ಸಾಮಾನ್ಯ ಜನರು, ರೈತರು, MSMEಗಳು, ಮಧ್ಯಮ ವರ್ಗ, ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನು ನೀಡುವ GST ದರ ಕಡಿತ ಮತ್ತು ಸುಧಾರಣೆಗಳ ಕುರಿತು ಕೇಂದ್ರ ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಗಳಿಗೆ ಸಾಮೂಹಿಕವಾಗಿ ಒಪ್ಪಿಗೆ ನೀಡಿದೆ ಅಂತ ಹೇಳಲು ಸಂತೋಷವಾಗ್ತಿದೆ. ವ್ಯಾಪಕ ಶ್ರೇಣಿಯ ಸುಧಾರಣೆಗಳು ನಮ್ಮ ನಾಗರಿಕರ ಜೀವನವನ್ನ ಸುಧಾರಿಸುತ್ತವೆ ಮತ್ತು ಎಲ್ರಿಗೂ, ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು ಮತ್ತು ವ್ಯವಹಾರಗಳಿಗೆ ವ್ಯಾಪಾರ ಮಾಡುವ ಸುಲಭತೆಯನ್ನು ಖಚಿತಪಡಿಸುತ್ತೆ. ಹೀಗಂತ ಟ್ವೀಟ್ ಮಾಡೋ ಮೂಲಕ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಒಟ್ಟಾರೆ ಇದೇ 22ರಿಂದ ಅಂದ್ರೆ ನವರಾತ್ರಿ ಆರಂಭವಾಗೋ ದಿನದಂದೇ GST ಪರಿಷ್ಕರಣೆ ದರಗಳು ಜಾರಿಯಾಗ್ತಿವೆ. ಬ್ಯೂರೋ ರಿಪೋರ್ಟ್, TV9.